ನಾವು ಕನಕಪುರದವ್ರು ಸರ್, ನಾವೇನು ಕಬ್ಬು ಕಾಣು ನೋಡಿ ನಮಗೂ ಬರುತ್ತೆ, ಅವೆಲ್ಲ ಮಾಡ್ತೀವಿ ನಾವು. ಅವೆಲ್ಲ ನಾವು ಮಾಡ್ತೀವಿ. ಏನ್ ತಿನ್ ತೋರಿಸಿ ಗೊತ್ತಾಗುತ್ತೆ. ಅಭ್ಯಾಸ ಇದೆ, ನೋಡ್ತೀನಿ. ಕಬ್ಬು ಎಲ್ಲ ತಿಂದಿದ್ದೀವಿ ನಾವು. ಸೊ ಒಂದು ಸಿನಿಮಾ ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಕಷ್ಟಗಳಿರ್ತವೆ. ಒಬ್ಬ ನಿರ್ಮಾಪಕರ ವಿಚಾರವಾಗಲಿ, ನಿರ್ದೇಶಕನ ವಿಚಾರ ಆಗಲಿ, ನಟನ ವಿಚಾರ ಆಗಲಿ, ಎಲ್ಲನೂ ಕೂಡ. ನೀನಾಸಂ ಸತೀಶ್ ಅವರು ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಅವಕಾಶ ಕೊಟ್ಬಿಡ್ತು. ಅದನ್ನ ನೋಡಿದಾಗ ತಪ್ಪಿಲ್ಲ, ಆದ್ರೂ ಕೂಡ ತಪ್ಪು ಹುಡುಕುವಂತ ಕೆಲಸ ಆಯ್ತು. ಎಲ್ಲ ಉದ್ದೇಶಪೂರ್ವಕವಾಗಿ ಆ ಥರ ಮಾಡ್ಬಿಟ್ರು ಅಂತ ಅನಿಸ್ತು ನನಗೂ. ನಿಮ್ಗೆ ಇಲ್ಲ ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರು ಅಷ್ಟೇ. ಅವ್ರೇನು ಪಾಪ ಬೇಕಂತ ಏನು ಮಾಡಿದ್ದಲ್ಲ. ಅದು ಅವರೆಲ್ಲರಿಗೂ ಏನು ಅರ್ಥ ಆಯ್ತು ಅಂದರೆ, ಇನ್ನು ಇದೇನು ಎಜುಕೇಷನ್ ಅಂದರೆ ಬೇರೆ ಅರ್ಥದಲ್ಲಿ ತಗೊಂಡು ಅಂದರೆ ಅದನ್ನು ನಾಲೆಜು ಅಂತ ನಾನು ಹೇಳಿದ್ದು. ಅವ್ರು ಅದನ್ನೇ ಕೇಳಿದಂತ ಎಜುಕೇಷನ್ ನೀವೆಲ್ಲ ಎಲ್ಲ ವಿಭಾಗಗಳಿಗೂ ಬಳಸ್ಬೋದು ಆ ಪದನ. ಅಂದರೆ ಎಕ್ಸಾಕ್ಟ್ ಮೀನಿಂಗ್ ಶಿಕ್ಷಣ ಅಂತಲ್ಲ, ಅಂದರೆ ಯಾವ ಶಿಕ್ಷಣ, ಸ್ಕೂಲ್ಗೆ ಹೋಗಿ ಪಡ್ಕೊಳ್ಳೋ ಶಿಕ್ಷಣ ಅಲ್ಲ. ಎಜುಕೇಷನ್ ಸಿನಿಮಾ ವಿಚಾರವಾಗಿ ಎಲ್ರಿಗೂ ಎಜುಕೇಷನ್ ಇರಬೇಕು. ಅಂದರೆ ಅದು ಒಂದು ಲೈಟ್ ಆಗಲಿ ಅಥವಾ ಒಂದು ಸ್ಕ್ರಿಪ್ಟ್ ಆಗಲಿ ಅಥವಾ ಎಲ್ಲ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಒಂದು ನಾಲೆಜ್ ಇರಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ನಮಗೂ ಕಬ್ಬು ತಿನ್ನಕ್ಕೆ ಬರುತ್ತೆ. ಕರೆಕ್ಟ್, ಪರವಾಗಿಲ್ಲ, ಹಂಗಲ್ಲ. ನೀವು ಅದೇನು ಕಬ್ಬನ್ನ ಹಂಗೆಲ್ಲ ಮುರ್ಕೊಂಡು ಕೈ ಎಳ್ಕೊಂಡು ತಿನ್ನೋದಲ್ಲ ಅದು. ನೋಡಿ, ನಿಮ್ಗೆ ಬರಲ್ಲ ಅಂತ ಇಲ್ಲೇ ಗೊತ್ತಾಗ್ತಿದೆ. ಕಬ್ಬು ತಿನ್ನೋ ಸ್ಟೈಲೇ ಬೇರೆ, ಅದಕ್ಕೊಂದು ಸ್ಟೈಲ್ ಇದೆ. ಕುಡೀಲಿ, ಹಂಗಲ್ಲ ತಿನ್ನೋದು ಕಬ್ಬನ್ನ. ಕಬ್ಬು ತಿನ್ನಕ್ಕೆ ನಮಗೂ ಬರುತ್ತೆ. ತಿನ್ಲಿ ಅಂತ ನಾವು ಆ ಥರ ಡವ್ ಮಾಡಿದ್ವಿ, ಈಗ ನೀವು ತಿನ್ನಿ. ಬಾಯಲ್ಲಿ ಹಿಡಿಬೇಕು ಅದು. ಕಬ್ಬು ತಿಂತೀನಿ ಅನ್ಬಿಟ್ಟು ನೀವು ಹಂಗೆ ತಿಂದ್ರೆ ಅವ್ರಿಗೆ ಬರ್ಬೇಕು ಹಿಂಗೆ ಎಲ್ಲ ಹೇಳಿದ್ರಿ. ಈ ಸಿನಿಮಾದಿಲ್ಲ ನಿಮ್ಮ ಜೊತೆ ಈಗ ಸ್ಟೆಪ್ ಹಾಕುವಂತ ಒಂದು, ನಾನು ಈ ವಾತಾವರಣ ಎಲ್ಲ ನೋಡಿದಾಗ ಈ ಡ್ಯಾನ್ಸರ್ಸ್ಗಳು ಆ ಫೀಲು ಪಕ್ಕ ಇದು ನಾಟಿ ಐಟಮ್ ಸಾಂಗ್ ಇರುತ್ತಾರ ಅನಿಸ್ತಾ ಇದೆ ನನಗೆ. ಅವ್ನು ಪಕ್ಕ ನಾಟಿ ಕೋಳಿನ ಹಿಡ್ಕೊಂಡು ಬಂದಿರ್ತಾರೆ. ಐಟಮ್ ಸಾಂಗ್ ಅಂತ ಕರೆಯಕ್ಕೆ ಇಷ್ಟ ಆಗಲ್ಲ ನನಗೆ, ಯಾಕಂದ್ರೆ ಸ್ಪೆಷಲ್ ಸಾಂಗ್ ಅಂದ್ಬಿಡೋಣ ಬಿಡಿ. ಸ್ಪೆಷಲ್ ಸಾಂಗ್ ಅನ್ನಕ್ಕೆ ಇಷ್ಟ ಆಗುತ್ತೆ. ಐಟಮ್ ಸಾಂಗ್ ಅಂದ್ರೆ ನಾವು ಹೆಣ್ಮಕ್ಳಿಗೆ ಒಂಥರ ಹೌದು ಬೇಡ ಅಗೌರವ ತೋರಿಸಿ ಕ್ಷಮೆ ಇರಲಿ ನಮ್ಮ ಕಡೆಯಿಂದ ಆ ಥರ ಬಳಸಿರುತ್ತೆ. ನಾನು ಇನ್ನು ಮುಂದೆ ಅದನ್ನ ಬಳಸಬಾರ್ದು ಅಂತ ಅನ್ಕೊಂಡಿದ್ದೀನಿ. ಐಟಮ್ ಸಾಂಗ್ ಅಂತ ವಿಶೇಷವಾದ ಸಾಂಗ್, ಅದರಲ್ಲಿ ಹೆಜ್ಜೆ ಹಾಕೋದಕ್ಕೆ ಪ್ರಜ್ಞಾ ಅವ್ರು ಆಕ್ಟ್ ಮಾಡ್ತಾ ಇದ್ದಾರೆ. ಕೇಳಿದಂಗೆ ಇದೆಯಲ್ಲ ಎಲ್ಲೋ ಇದು. ಹೌದು, ಮುಂಚೆ ಹೀರೋಯಿನ್ ಆಗಿ ಸಾಕಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ ಪ್ರಜ್ಞಾ. ಇದು ಅವರು ಮತ್ತೆ ಕಂಬ್ಯಾಕ್ ಮಾಡೋ ಸಾಂಗ್. ತುಂಬಾ ವರ್ಷಗಳ ನಂತರ ಕಂಬ್ಯಾಕ್. ಐ ಥಿಂಕ್ ನೀವು ಹೇಳೋ ಥರ ಸಾಕಷ್ಟು ಸಿನಿಮಾ ಮಾಡಿದ್ದಾರೆ ಅಂದ್ರೆ ಕೆಂಚ ದೇವರು ಸಿನಿಮಾಗಳಲ್ಲಿ ಮಾಡಿರುವಂತವ್ರು ಅನ್ಸುತ್ತೆ. ಸೊ ಹಾಗಾದ್ರೆ ನೀವು ಅವ್ರನ್ನ ನಿಮ್ಮಂತ ವಿಜ್ಞಾನ ಜಗತ್ತಲ್ಲಿ ನೋಡಿಲ್ಲ. ಇಂಟ್ರೋ ನಡೀತಾ ಇರೋ, ಒಂದು ನಿಮಿಷ ಮುಗಿಸ್ತೀನಿ. ಸಾಕಷ್ಟು ಜನ ಕೊಡ್ತೀನಿ. ಬಜೆಟ್ ವಿಚಾರದಲ್ಲಿ ಬರೋದಾದ್ರೆ ಅಯೋಗ್ಯನ ಬಗ್ಗೆ ಏನು ಹೇಳ್ತೀರಾ? ಬಜೆಟ್ ಅಂದ್ರೆ ತೀರಾ ನಾವು ಏನೋ ಓವರ್ ಬಜೆಟ್ ಮಾಡಕ್ ಹೋಗಿಲ್ಲ ಅಥವಾ ಕಡಿಮೆ ಬಜೆಟ್ ಮಾಡಕ್ ಹೋಗಿಲ್ಲ. ಈ ಕಥೆ ಏನು ಕೇಳುತ್ತೋ ಆ್ಯಂಡ್ ಏನು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಮಾಡಿದ್ದೀವಿ. ಆದರೆ ನಿಮಗೆ ಅಯೋಗ್ಯ ಫಸ್ಟ್ ಏನು ನೋಡಿದ್ರೆ ಅದಕ್ಕಿಂತ ತುಂಬ ಗ್ರ್ಯಾಂಡ್ ಆಗಿದೆ ಸಿನಿಮಾ. ಆ್ಯಂಡ್ ಬಜೆಟ್ ಕ್ವಾಲಿಟಿ ವೈಸ್ ನಿಮಗೆ ನೆಕ್ಸ್ಟ್ ಲೆವೆಲ್ಗೆ ಇದೆ ಸಿನಿಮಾ. ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ವಿಚಾರ. ಆಗಸ್ಟಲ್ಲಿ ಮಂಡ್ಯ ಐಕ್ಳು ದರ್ಬಾರ್ ಜೋರಾಗಿದೆ ಸರ್. ಆಗಸ್ಟ್ ಬರ್ತಿದ್ದೀರಾ 26ಕ್ಕೆ ನಿಮ್ಮ ಆತ್ಮೀಯ ಸ್ನೇಹಿತರು. ಹೌದು, ಯಶ್ ಅವರು ಆ ಟಾಕ್ಸಿಕ್ ಸಿನಿಮಾನೇ ಎಲ್ಲ ಮಂಡ್ಯ ಆಗಸ್ಟ್ ಪೂರ್ತಿ ಮಂಡ್ಯದವ್ರದ್ದೇ ಅವಳಿ. ಹಂಗೇಳಂಗಿಲ್ಲ, ಕನ್ನಡ ಇಂಡಸ್ಟ್ರಿ ಅವ್ರು ಅವಳಿ ಅಂತ ಹೇಳೋಣ. ನೀವಲ್ಲೂ ತಂದು ನಮ್ಗೆ ಇಡಬೇಡಿ. ಆ ಥರ ಏನಿಲ್ಲ, ತಂದು ಖುಷಿ ಅಲ್ವಾ ಸರ್? ಯಾಕಂದ್ರೆ ಮಂಡ್ಯ ಅಂದ್ರೆ ಇಂಡಿಯಾ ಅನ್ನುವಂಥದ್ದು ಎಲ್ರಿಗೂ ಗೊತ್ತಲ್ಲ. ಅದ್ರಲ್ಲಿ ಇರಲಿ, ಬಟ್ ಇಡೀ ಕರ್ನಾಟಕದ ನಮ್ದು. ಆ್ಯಂಡ್ ಯಶ್ ಸಿನಿಮಾ ಟಾಕ್ಸಿಕ್ ಬರ್ತಾರೆ, ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ತುಂಬ ಖುಷಿ ಆಗುತ್ತೆ ಅವ್ರ ಬಗ್ಗೆ. ನನ್ನ ಫ್ರೆಂಡ್ ಒಬ್ಬ ಆ ಮಟ್ಟಕ್ಕೆ ಹೋಗಿದ್ದಾನೆ ಅಂದರೆ ನಮಗೆ ಭಾಳ ಸಂತೋಷ. ಒಂದು ಟಾಕ್ಸಿಕ್ ಬರ್ತಿರೋದು ಅದು ದೊಡ್ಡ ಮಟ್ಟದಲ್ಲಿ ಗೆಲ್ಲಿ, ಅಂದರೆ ಅವರು ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಾ ಇದ್ದಾರೆ. ಅಂದರೆ ಇಂಡಿಯಾ ಆಯಿತು, ಈಗ ಅದನ್ನು ಕ್ರಾಸ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಖುಷಿ ಇದೆ ನನಗೆ. ಅದು ಗೆಲ್ಲಿ ನಮ್ಮ ಸಿನಿಮಾನು ಜನ ನೋಡಲಿ ಅಂತ ಹಾರೈಸಿ. ನನಗೊಂದು ಖುಷಿ ಆಯ್ತು ಸರ್, ನಿಮಗೆ ಖುಷಿ ಆಯ್ತು ಅಂತ ಹೇಳಿದ್ರಿ ಯಶ್ ಸಿನಿಮಾ ಬರ್ತಾ ಇರೋದಕ್ಕೆ. ಇನ್ನೊಂದು ನನಗೇನು ಖುಷಿ ಅಂದರೆ, ಸ್ನೇಹಿತನ ಸಿನಿಮಾ ಬರ್ತಿದೆ. ಬಟ್ ಇಲ್ಲಿ ಸಿನಿಮಾ ದೊಡ್ಡದು ಚಿಕ್ಕದು ಸೂಪರ್ ಹಿಟ್ಟು ಅನ್ನುವಂಥದ್ದನ್ನ ಜಡ್ಜ್ ಮಾಡುವಂಥದ್ದು ನಾನು ಅಲ್ಲ, ನೀವು ಅಲ್ಲ, ಆಡಿಯನ್ಸ್ಗಳು ಸರ್. ಆದರೆ ಸ್ನೇಹಿತನ ಸಿನಿಮಾಗೋಸ್ಕರ ರಿಲೀಸ್ ಡೇಟ್ನ ನೀವು ಒಂದು ವಾರ ಮತ್ತೆ ಹಿಂದೆ ಬಂದು ಸ್ನೇಹಿತರಿಗೂ ಒಳ್ಳೇದಾಗಲಿ ನನಗೂ ಒಳ್ಳೇದಾಗಲಿ ಅಂತ ಡೇಟ್ ಚೇಂಜ್ ಮಾಡಿ. 100% ನಮ್ಮ ಸಿನಿಮಾಗಳೇ ನಾವು ಕ್ಲಾಶ್ ಮಾಡ್ಕೊಂಡು. ಅಂದರೆ ಈಗ ಎರಡು ಒಳ್ಳೆ ಸಿನಿಮಾಗಳು ಕ್ಲಾಶ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇಬ್ಬರು ನಿರ್ಮಾಪಕರಿಗೂ ಪ್ರಾಬ್ಲಮ್ ಆಗುತ್ತೆ, ಇಬ್ಬರಿಗೂ ತೊಂದರೆ ಆಗುತ್ತೆ. ಆ್ಯಂಡ್ ಅದು ಒಂದು ದೊಡ್ಡ ಸಿನಿಮಾ ಆಗಿರೋದ್ರಿಂದ ಅವರು ದೊಡ್ಡ ಸ್ಕೇಲ್ ರಿಲೀಸ್ ಮಾಡ್ತಾರೆ. ಆ್ಯಂಡ್ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ವಾರ ಹಿಂದೆ ಅಂದರೆ ನಮಗೂ ಅವ್ರಿಗೂ 3 ವಾರ ಗ್ಯಾಪ್ ಇದೆ ಆಗುತ್ತೆ. ಈಗ ಅಂತ ದೊಡ್ಡ ಸಿನಿಮಾ ಬರ್ತೈತೆ, ಒಂದು ವಾರದಲ್ಲಿ ನಮ್ಗೇನು ಡ್ಯಾಮೇಜ್ ಆಗುತ್ತೆ ಆ ಥರದ್ದು ಒಂದಷ್ಟು ಡೌಟ್ ಇರುತ್ತೆ. ಯಾವುದೇ ದೊಡ್ಡ ಸಿನಿಮಾ ಬರಲಿ ಸಣ್ಣ ಸಿನಿಮಾ ಬರಲಿ, 2 ಸಿನಿಮಾಗಳು ಒಟ್ಟಿಗೆ ಬಂದಾಗ ಅಫ್ಕೋರ್ಸ್ ನಿಮಗೆ ಪ್ರೊಡ್ಯೂಸರ್ ಲಾಸ್ ಆಗಿ ಏನು ನಮಗೇನು ನಮ್ಮ ಜಾನ್ರ ಬೇರೆ, ಅವ್ರ ಜಾನ್ರ ಬೇರೆ. ನಮ್ಮದು ಕಾಮಿಡಿ ಜಾನ್ರ, ನಮ್ದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಆಡಿಯನ್ಸು. ಅವ್ರ ಜಾನ್ರ ಕಂಪ್ಲೀಟ್ಲಿ ಬೇರೆ ಥರದ್ದೇ ಟ್ರೈಲರ್, ಬೇರೆ ಥರದ್ದೇ ಸಿನಿಮಾ ಅದು ಟಾಕ್ಸಿಕ್ಕು.
ಅದನ್ನ ನೋಡೋ ಜನರನ್ನ ಬೇರೆ, ಇದು ನೋಡೋ ಜನರ ಬೇರೆ. ಹಾಗಾಗಿ ನಮಗೂ ಅವ್ರಿಗೆ ಏನು ಕ್ಲಾಶ್ ಆಗುತ್ತೆ. ಸಿಂಪಲ್ ವರ್ಡಲ್ಲಿ ಹೇಳ್ಬೇಕಾದ್ರೆ ಇದು ಮಂಡ್ಯ ಸಿನಿಮಾ, ಅದು ಇಂಡಿಯಾ ಸಿನಿಮಾ. ಇಂಡಿಯಾ ಸಿನಿಮಾ ಅಷ್ಟೇ. ಅಷ್ಟೇ.